ಗೈಸ್, ವೆಲ್ಕಮ್ ಟು ಮೈ ಸಂಗೀತ ವ್ಲಾಗ್. ಏನಿವತ್ತು ಸಂಡೇ ಆಗಿದ್ರು ಕೂಡ ಇಷ್ಟು ಬೇಗ ಎದ್ದು ವ್ಲಾಗ್ ಶುರು ಮಾಡಿದೆ ಅಂತ ಅನ್ಕೋಬೇಡಿ. ಸೊ ಇವತ್ತು ಸ್ವಲ್ಪ ಕೆಲಸ ಇತ್ತು, ದೇವಸ್ಥಾನಕ್ಕೆ ಎಲ್ಲ ಹೊರಗಡೆ ಹೋಗಬೇಕಾಗಿತ್ತು. ಅದಕ್ಕೋಸ್ಕರ ಇವತ್ತು ಬೇಗ ಎದ್ದಿದ್ದೀವಿ. ಟೈಮ್ ಆಗಲೇ 9 ಗಂಟೆ ಆಯ್ತಾ ಬರ್ತಿದೆ. ಸೊ ಈಗ ಪೂಜೆ ಮಾಡಿಬಿಟ್ಟು ಹೊರಡಬೇಕು. ಬನ್ನಿ. ನಾನೀಗ ಪೂಜೆ ಮಾಡ್ತಾ ಇದ್ದೆ. ನಿನ್ನೆನೇ ಎಲ್ಲ ದೇವ್ರ ಸಾಮಾನೆಲ್ಲ ತೊಳೆದು ಎಲ್ಲ ಮಮ್ಮಿನೇ ಪೂಜೆಗೆ ಎಲ್ಲ ರೆಡಿ ಮಾಡಿತ್ತು. ನಾನು ಬರೀ ಹೂವು ಮುಡಿಸಿ ದೀಪ ಹಚ್ಚೋದೊಂದು ಬಾಕಿ ಇತ್ತು. ಯಾಕಂತಂದರೆ ಬೆಳಗ್ಗೆನೇ ಎಲ್ಲ ಮಾಡ್ಬಿಟ್ಟು ಹೋಗ್ತೀವಿ ಅಂತಂದರೆ ತುಂಬ ರಿಸ್ಕ್ ಆಗುತ್ತೆ. ಅದಕ್ಕೆ ನೆನ್ನೆನೇ ಹೋಗೋ ಪ್ಲ್ಯಾನ್ ಇತ್ತಲ್ವಾ, ಅದಕ್ಕೋಸ್ಕರ ಮೊದಲೇನೆ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ವಿ. ಬೆಳಗ್ಗೆ ಸ್ನಾನ ಮಾಡಿ ಪೂಜೆ ಮಾಡಿ ತಿಂಡಿ ಏನೂ ತಿನ್ನಲಿಲ್ಲ. ಯಾಕಂದರೆ ಫಸ್ಟ್ ಟೈಮ್ ಹೋಗ್ತಾ ಇರೋದ್ರಿಂದ ತಿಂಡಿ ಏನು ಬೇಡ ಅಂತ ಅಂದ್ಕೊಂಡು ಹಾಗೆ ಹೊರಡೋಣ. ಫಸ್ಟ್ ಟೈಮ್ ಹೋಗ್ತಿರೋದ್ರಿಂದ ಸುಮ್ಮನೆ ತಿಂಡಿ ಎಲ್ಲ ಮಾಡ್ಕೊಂಡು ಹೋಗೋ ತನಕ ಲೇಟ್ ಆಗುತ್ತೆ. ಅಲ್ಲಿ ಏನು ಹೇಗೆ ಪೂಜೆ ಪುನಸ್ಕಾರ ಅದ್ರ ಬಗ್ಗೆ ಏನೂ ಡೀಟೇಲ್ಸ್ ಗೊತ್ತಿರಲಿಲ್ಲ. ಬಟ್ ಅದಕ್ಕೋಸ್ಕರ ಸ್ವಲ್ಪ ಲಾಂಗ್ ಜರ್ನಿ ಆಗಿರೋದ್ರಿಂದ ಬೇಡ ಅಂತ ಅಂದ್ಕೊಂಡು ಹಾಗೆ ಪೂಜೆ ಮಾಡಿ ರೆಡಿ ಆಗಿಬಿಟ್ಟು ಹೋದ್ವಿ. ಸೊ ನಿಮಗೆ ಈಗ ಎಲ್ಲಿಗೆ ಹೋಗ್ತಾ ಇರ್ಬೋದು ಅಂತ ಕನ್ಫ್ಯೂಷನ್ ಇರುತ್ತೆ. ಸೊ ನಾನು ಹೋಗ್ತಾ ಇರೋದು ಚನ್ನಪಟ್ಟಣ ತಾಲೂಕಲ್ಲಿರೋ ಒಂದು ದೇವಸ್ಥಾನಕ್ಕೆ. ಈಗ ಚನ್ನಪಟ್ಟಣ ಅಂದಿದ ತಕ್ಷಣವೇ ನಿಮಗೆ ಆಲ್ರೆಡಿ ಒಂದು ದೇವಸ್ಥಾನ ನೆನಪಾಗಿರುತ್ತೆ ಯಾವುದು ಅಂತ. ಸೊ ನೀವು ಗೆಸ್ ಮಾಡಿರೋ ಪ್ರಕಾರ ನಾನು ಹೋಗ್ತಾ ಇರೋದು ಗೌಡಗೆರೆ ಚಾಮುಂಡೇಶ್ವರಿ ಪುಣ್ಯಕ್ಷೇತ್ರಕ್ಕೆ. ನಾನು ಆಲ್ಮೋಸ್ಟು ಯೂಟ್ಯೂಬು ಮತ್ತು ಇನ್ಸ್ಟಾಗ್ರಾಮಲ್ಲೆಲ್ಲ ಅದನ್ನ ತುಂಬಾ ವೀಡಿಯೋಸ್ಗಳನ್ನ ನೋಡ್ತಾಯಿದ್ದೆ, ಚೆಕ್ ಮಾಡ್ತಾನೇ ಇದ್ದೆ. ನಾನು ಹೋಗೋಣ ಅಂತ. ಬಟ್ ಇವತ್ತು ಅಲ್ಲಿಗೆ ಹೋಗೋವಂಥ ಋಣ ಇವತ್ತು ಕೂಡ ಬಂತು ಅಂತ ಹೇಳ್ಬೋದು. ಸೊ ನೀವು ನೋಡ್ತಾ ಇದ್ದೀರಾ, ಬಸ್ ಹತ್ಕೊಂಡೆಲ್ಲ ಬಂದು ಅಲ್ಲಿಂದ 1/2 ಅವರ್ ನಡಿಬೇಕು. ಯಾಕಂತಂದರೆ ಅಲ್ಲಿ ಯಾವುದೇ ವೆಹಿಕಲ್ಸ್ಗಳು ಯಾವುದು ಬರೋಲ್ಲ. 2 ವೀಲರ್ ಬರುತ್ತೆ, 4 ವೀಲರ್ಗೆಲ್ಲ ಪಾರ್ಕಿಂಗ್ ವ್ಯವಸ್ಥೆ ಇದೆ, ಬರೋರು ಬರ್ಬೋದು. ಸೊ ನಾವು ಮಾಮೂಲಿ ಹಾಗೆ ಹೋಗಿದ್ದು. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದೇನೇ ಆ ಪುಣ್ಯಕ್ಷೇತ್ರ. ನೋಡಿ ಎಷ್ಟೊಂದು ಜನ ಇದ್ದಾರೆ. ಅದರಲ್ಲಿ ಇವತ್ತು ಭಾನುವಾರ ಆಗಿರೋದ್ರಿಂದ ಕೆಲಸಗಳು ಯಾವುದೂ ಇರಲ್ವಲ್ಲ, ಅದಕ್ಕೋಸ್ಕರ ಇವತ್ತು ಎಲ್ಲರೂ ಬಂದಿದ್ದಾರೆ. ನಾವು ಎಲ್ಲ ಕ್ಯೂನಲ್ಲೆಲ್ಲ ನಿಂತ್ಕೊಂಡು ಫಸ್ಟ್ ಟೈಮು ಏನು ಮಾಡೋದು, ಹೇಗೆ ಫಸ್ಟು ದರ್ಶನ ಮಾಡೋದಾ ಅಥವಾ ಸಂಕಲ್ಪದ ಅಂತ ಕನ್ಫ್ಯೂಷನಲ್ಲೇ ಇರುತ್ತೆ. ಸೊ ಫಸ್ಟ್ ಟೈಮ್ ಬರೋರು ಯಾವುದೇ ಕಾರಣಕ್ಕೂ ಸಡನ್ನಾಗಿ ಏನೇನೋ ಡಿಸಿಷನ್ ತಗೊಳ್ಳೋದಲ್ಲ. ಅಂದರೆ ತೀರ್ಥಸ್ಥಾನ ಬಸಪ್ಪ ಅವ್ರದ್ದು ವೀಕ್ಷಣೆ ಇರ್ಬೋದು, ಪ್ರತಿಯೊಂದೂ ನಾವು ಸೂಕ್ಷ್ಮವಾಗಿ ಇಲ್ಲಿ ನೋಡ್ಬೋದು. ನೀವು ನೋಡ್ತಾ ಇದ್ದೀರಾ, ಈಗ ನಾವು ದರ್ಶನಕ್ಕೆ ನಿಂತಿದ್ದೀವಿ. ಈ ಅಂಬಾರಿ ಮೈಸೂರು ಅರಮನೆ ಬಿಟ್ಟು ಇಲ್ಲೇ ಇನ್ನೊಂದಿರೋದು. ಅದಾದಮೇಲೆ ನೀವು ನೋಡ್ತಾ ಇರ್ಬೋದು, ಈಗ ಎಷ್ಟೊಂದು ಕಾಯಿ ಕಟ್ಟಿದ್ದಾರೆ, ಎಷ್ಟು ಸಂಕಲ್ಪಗಳೇ ಮಾಡ್ಕೊಂಡಿರ್ತಾರೆ ಅಂತ ನಿಮಗೆ ಗೊತ್ತಾಗುತ್ತೆ. ಈಗ ನಾವು ದರ್ಶನ ಎಲ್ಲ ಮಾಡಿ ಮುಗಿಸಾದ್ಮೇಲೆ ಇಲ್ಲಿ ಸೀತಾರಾಮ ಬಂಡೆಕಲ್ಲು ಅಂತಲೇ ಫೇಮಸ್ ಆಗಿರೋದು. ಅಂದರೆ ಇದು ಎಷ್ಟು KG ಇದೆ ಬಂಡೆ, ಆದರೂ ಇದನ್ನ ನೀರೊಳಗಡೆ ಇಟ್ಟಿರೋದು ಮುಳುಗೋದೇ ಇಲ್ಲ. ಮತ್ತೆ ತೇಲುತ್ತೆ, ಏನು ಪವಾಡ ಅನಿಸುತ್ತೆ ಅಲ್ವಾ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಇಲ್ಲಿ ಈಗ ಪಂಚಲೋಹ ವಿಗ್ರಹ ಇರೋ ಕಡೆ ಬಂದ್ವಿ. ಅಲ್ಲಿ ದರ್ಶನ ಎಲ್ಲ ಮಾಡಿ ಮುಗಿಸಾದ್ಮೇಲೆ ನಾವು ಒಂದು ಕಡೆಯಿಂದ ದರ್ಶನ ಮಾಡೋಣ ಅಂತ ಅಂದ್ಬಿಟ್ಟು ಹೋದ್ವಿ. ಆಮೇಲೆ ಅಲ್ಲೇ ಉಪ್ಪಿಂದು ರಾಶಿ ಪೂಜೆ ನಡೀತಾ ಇತ್ತು. ಅಂದರೆ ಉಪ್ಪು ಕರಗೋ ಥರ ನಮ್ಮ ಕಷ್ಟಗಳು ನೀರಾಗಿ ಹೋಗಲಿ ಅಂತ ಅಂದ್ಕೊಂಡು ಅದ್ರದ್ದು ನಂಬಿಕೆ. ಅದೆಲ್ಲ ಮುಗಿಸಾದಾದ್ಮೇಲೆ ನಾವು ಈ ವಿಗ್ರಹದ ಕೆಳಗಡೆ ನಿಂತ್ಕೊಂಡ್ರೆ ಸಾಕು, ನಾವೆಲ್ಲ ಪುಟ್ಟ ಮಕ್ಕಳು ಥರ ಕಾಣಿಸ್ತೀವಿ. ಯಾಕಂತಂದರೆ ಅದು ಅಷ್ಟು ಎತ್ತರ ಇರೋದ್ರಿಂದ ನಾವು ಅದ್ರ ಕೆಳಗಡೆ ತುಂಬ ಚಿಕ್ಕವರಾಗಿ ಕಾಣಿಸ್ತೀವಿ. ನೀವೇ ನೋಡ್ತಾ ಇರ್ಬೋದು. ಅದಕ್ಕೆ ಚಿನ್ನ, ಬೆಳ್ಳಿ, ಹಿತ್ತಾಳೆ, ತಾಮ್ರ, ಕಬ್ಬಿಣ ಇಷ್ಟು ಪಂಚಲೋಹಗಳನ್ನ ಮಾಡಿ ಈ ವಿಗ್ರಹನ ಮಾಡಿದ್ದಾರೆ. ನೀವು ನೋಡ್ತಾ ಇರ್ಬೋದು. ತುಂಬ ಅಂದರೆ ತುಂಬ ಖುಷಿ ಆಗ್ತಾಯಿದೆ. ಜನ ಅಂತೂ ನೀವು ನೋಡ್ತಾನೇ ಇದ್ದೀರಾ ವಿಡಿಯೋದಲ್ಲಿ ಎಷ್ಟು ಜನ ಇದ್ದಾರೆ ಅಂತ. ಅದರಲ್ಲೂ ಸಂಡೇ ಆಗಿರೋದ್ರಿಂದ ತುಂಬ ಅಂದರೆ ತುಂಬ ರಶ್ ಇತ್ತು. ಉಪ್ಪಿನ ಸೇವೆ ಮಾತ್ರ ತುಂಬ ಜಾಸ್ತಿ ನಡೀತಾನೆ ಇತ್ತು. ಅದರಲ್ಲೂ ಆಮೇಲೆ ಈಗ ಬಸಪ್ಪನ ವೀಕ್ಷಣೆ ಮಾಡೋಣ ಅಂತ ಅಂದ್ಬಿಟ್ಟು ಹೋದ್ವಿ. ನಿಜ ಹೇಳ್ತೀನಿ, ಬಸಪ್ಪನ ಮುಟ್ಟಿದ ತಕ್ಷಣ ನಮಗೆ ಏನೋ ಒಂಥರ ಮೈಲಿ ವೈಬ್ರೇಷನ್ ಶುರುವಾಗುತ್ತೆ. ಯಾಕಂದರೆ ಅವ್ರ ಪವರ್ ಆ ಥರ ಇದೆ. ನನಗಂತೂ ಈ ಒಂದು ವೀಕ್ಷಣೆಯಿಂದ ಹೊರಗಡೆ ಬರೋಕ್ಕೆ ಮನಸ್ಸೇ ಇರಲಿಲ್ಲ. ಯಾಕಂದರೆ ಅಷ್ಟು ತುಂಬಾ ನನಗೆ ಇಷ್ಟ ಆಯಿತು ಬಸಪ್ಪಂದು ವೀಕ್ಷಣೆ. ಅದಾದಮೇಲೆ ಸಂಕಲ್ಪ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹೋದ್ವಿ. ಇನ್ಫಾರ್ಮೇಷನ್ ರೂಮಲ್ಲೆಲ್ಲ ಹೋಗಿ
ಎಲ್ಲ ಇನ್ಫಾರ್ಮೇಷನ್ ಎಲ್ಲ ಕೇಳ್ಕೊಂಡಾದಾದ್ಮೇಲೆ ನಾನು ಒಂದು ಸಂಕಲ್ಪ ಮಾಡಿಕೊಂಡು ಸಂಕಲ್ಪ ಹರಕೆಕಾಯಿನ ಕಟ್ಟೋಣ ಅಂತ ಅಂದ್ಬಿಟ್ಟು ಗದ್ದುಗೆ ಹತ್ರ 7 ಬಾರಿ ಸುತ್ತಿ ಎಲ್ಲ ಪೂಜೆ ಎಲ್ಲ ಮಾಡಿಸಾದಾದ್ಮೇಲೆ ನಾನು ಸಂಕಲ್ಪ ಕಾಯಿನ ಕಟ್ಟಿದೆ. ನಾನು ಒಂದು ಮನಸ್ಸಲ್ಲಿ ಸಂಕಲ್ಪ ಇಟ್ಕೊಂಡೆವು, ಸಂಕಲ್ಪ ಕಾಯಿನ ಕಟ್ಟಿ ಆಯಿತು. ಇನ್ನು ಮುಂದೆ ನಾವು ಪ್ರತಿ ವಾರವೂ ಬಂದು ಸಂಕಲ್ಪ ಮಾಡ್ಕೋಬೇಕು 7 ವಾರ. ಸೊ ಆವಾಗ ನಮ್ಮ ಸಂಕಲ್ಪ ನೆರವೇರುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಅದಾದಮೇಲೆ ಅಲ್ಲೇ ನಿತ್ಯ ದಾಸೋಹ ನಡೆಯುತ್ತೆ. ಸೊ ಅಲ್ಲಿ ನಾವು ಊಟ ಎಲ್ಲ ಪ್ರಸಾದ ಎಲ್ಲ ತೊಗೊಂಡಾದ್ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಕೂತ್ಕೊಂಡ್ವಿ. ಆಲ್ರೆಡಿ ಟೈಮು 2:30 ಆಗಿತ್ತು, ಆದ್ರೂ ಕೂಡ ಜನ ಸ್ವಲ್ಪ ಕಮ್ಮಿ ಆಗಿರಲಿಲ್ಲ. ಮನೆಗೆ ಬಂದು ಫ್ರೆಶ್ ಅಪ್ ಆಗಿಬಿಟ್ಟು ಬಿಸ್ಕೆಟು ಮತ್ತು ಬ್ಲ್ಯಾಕ್ ಟೀ, ಮಮ್ಮಿ ಕಡಲೆಪುರಿ ಮತ್ತು ತಿಂದೇನಾ ಅಪ್ಪು ಅವನಪ್ಪು ರಶ್ ಮಾತ್ರ ಸಿಕ್ಕಾಪಟ್ಟೆ ರಶ್ ಆಗಿತ್ತು. ಅಷ್ಟು ರಶ್ ಸಂಡೆ.